ನಮ್ಮಕ್ಕ ಪಲಕಲ್ಲಿ ಹೇಳ್ತಾ ಇದ್ರಲ್ಲ, ಅವ್ರೇನು ಪ್ರಿಯ ಕೊಟ್ಟವ್ರ? ಅದ್ರ ಪಂಚಾಯತ್ ಪರ್ಮಿಷನ್ ತಗೊಂಡ್ರೆ ಬಾಡಿಗೆ ತಗೊಂಡ್ರೆ ಹಾಕ್ಕೊಳ್ತಾರೆ. ನೀವು ಹಾಕ್ಕೊಡ್ರಿ. ರೌಡಿ ಸೀಟ್ಗಳು ಯಾರು ಇದ್ದಾರೆ ತೋರಿಸಿ. ರೌಡಿ ಸೀಟ್ಗಳು ಅವ್ರು ಹಾಕ್ಕೊಂಬಾರ್ದ? ಹುಟ್ಟುಹಬ್ಬ ಬಿಟ್ಟು ಹಾಕ್ಕೊಂಬಾರ್ದ? ರೌಡಿ ಸೀಟ್ಗಳು ಹಾಕ್ಕೊಂಬಾರ್ದ? ಶ್ರೀನಿವಾಸ ಮೊದಲು BJP ಸರ್ಕಾರ ಇದ್ದಾಗ 19ರಿಂದ 23ವರೆಗೂ ಇದ್ದಾಗ ಶ್ರೀನಿವಾಸ್ ಅವರು ಸರ್ಜಾಪುರದಿಂದ ಸಬ್ ಇನ್ಸ್ಪೆಕ್ಟರ್ ಹಾಕ್ಸ್ಕೊಳ್ತಾರೆ, ಸೂರ್ಯ ಸಿಟಿ ಹಾಕ್ಸ್ಕೊಳ್ತಾರೆ, DSP ಹಾಕ್ಕೊಳ್ತಾರೆ. ಆಗ ಅವ್ರು ದುಡ್ಡು ತಗೊಂಡು ಹಾಕೊಂಡ್ರ? ಅವ್ನು ತಗೊಂಡಿರ್ತಾನೆ ದುಡ್ಡು, ಅದನ್ನು ನಮ್ಮ ಮೇಲೆ ಹೇಳ್ತಾನೆ, ನಾವು ತಗೊಂಡಿರ್ಬೋದು ಅಂತ ಹೇಳ್ತಾನೆ. ಯಾವುದಾದ್ರೂ ಆಧಾರ ಇದೆ? ಯಾರಾದ್ರೂ ಆರೋಪ ಮಾಡಿದಾರ MLA ಶಾಸಕರ ಮೇಲೆ ನಾವು ಕೊಟ್ಟಿದ್ದೀವಪ್ಪ ದುಡ್ಡು ಅಂತ? ಇಲ್ಲ, ಅವರು ಆರೋಪ ಮಾಡ್ತಾ ಇರೋದೆಲ್ಲ ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾನೆ. ಈಗ ಯಾಕೆ ಗೊತ್ತಾ? BJP ಕಡೆಗಣಿಸ್ತಾ ಇದ್ದಾರೆ ಶ್ರೀನಿವಾಸ್ ಅವ್ರನ್ನ. BJP ಇದ್ರೆ ನೆಕ್ಸ್ಟ್ ಕೊಟ್ರೆ ಈ ತಾಲೂಕಲ್ಲಿ ಹೈಯೆಸ್ಟ್ ಹೇಳಿದೆ ಇದುವರೆಗೂ ನಮ್ಮ ಮುನ್ಸ್ವಾಮಿ ರೆಡ್ಡಿಯಿಂದ ಹಿಡಿದು RK ಪ್ರಸಾದ್ನಿಂದ ಹಿಡಿದು ಇದುವರೆಗೂ ಯಾವ ಶಾಸಕರು ಗೆದ್ದಿರಲ್ಲ, ಅಷ್ಟು ಲೀಡರ್ MLA ಶಿವಣ್ಣವ್ರು ಗೆಲ್ತಾರೆ. ಅದನ್ನು ಮನದಟ್ಟು ಮಾಡಿಕೊಂಡು BJP ಅವರನ್ನು ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ಶಿವಣ್ಣ ಮೇಲೆ ಯಾವುದೊಂದು ಗುಂಡಿ ವಿಚಾರ ಎತ್ಕೊಂಡು ಬಂದಿದೆ. ಗುಂಡಿಗಳು ಬಿದ್ದು ಬಿಟ್ಟಿದೆ. ಆಕ್ಸಿಡೆಂಟ್ ಅಪಘಾತ ಎಲ್ಲಾಗಿದೆ ನೋಡ್ತಾರೆ ನೀವು? ಎಲ್ಲಿಗಿದೆ ಅಪಘಾತ? ಸತ್ತಿರೋದು ಎಲ್ಲಿ? ಈಗ ಮೊನ್ನೆ ನಿಮ್ಗೆ ಗೊತ್ತಿದ್ದಂಗೆ ರೈಲಲ್ಲಿ ಅಪಘಾತ ಆಯಿತು. ಆ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ? ಇಲ್ಲಿ ಅಪಘಾತ ಆಯ್ತು. ಈಗ ಒಂದು ಡ್ರೈವರ್ ಏನೋ ಮಾಮೂಲಿ ಅಪಘಾತ ಆಗಿಬಿಡ್ತದೆ, ಅದ್ರಿಗೆ ಡ್ರೈವರ್ ಕೆಲಸದ ಕಿತ್ತಾಕ್ಬಿಡ್ತಾರೆ. ಅದ್ರಾಗ ಸಾರಿಗೆ ಸಚಿವರು ಹೊಣೆನ? ಎಲ್ಲ ಅಪಘಾತ ಆದರೆ ಶಾಸಕರ ಹೊಣೆನ? ಅದ್ರಿಗೆ ಯಾವುದಾದ್ರೂ ನೀವು ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಸತ್ಯಾಂಶ ಇದೆಯಾ? ಸುಮ್ಮನೆ ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 5-6 ಜನ ಕರ್ಕೊಂಡು 50 ಜನ ಕರ್ಕೊಂಡು ಇದೇ ಕೆಲಸಗಳು ದುಡ್ಡು ಕಡೆಗಣಿಸ್ತಾ ಇದ್ರಲ್ಲ. ನಾನು ತಿಳಿ ಹೆಸರು ಮಾಡಬೇಕು, ಶಿವಣ್ಣ ಮೇಲೆ ಆರೋಪ ಮಾಡಬೇಕು. ಆರೋಪ ಮಾಡಿದಾಗ ನಿಮ್ಮ ಹತ್ರ ದಾಖಲಾತಿ ಇರಬೇಕು, ಯಾವುದಾದ್ರೂ ದಾಖಲಾತಿ ಇರಬೇಕು. ನನ್ನ ಹತ್ರ ಇದೆಯಪ್ಪ ಈ ದಾಖಲಾತಿ ತೋರಿಸಿದೆ. ಒಂದು ಸಮುದಾಯ ಭವನ ಅಂತ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. 22 ಸಮುದಾಯ ಭವನ ಶಾಸಕರ ಕಾಲ ಟೋಟಲ್ ಅಂಬೇಡ್ಕರ್ ಭವನಿಗೆ 14,40,00,000 ಇದುವರೆಗೂ ಅನುದಾನ ರಿಲೀಸ್ ಆಗಿದೆ. ಇನ್ನು ಬ್ಯಾಲೆನ್ಸ್ 3,93,00,000 ಇದೆ. ಇನ್ನು ಕಾಂಪೌಂಡು ಬ್ಯಾಲೆನ್ಸ್ ಇದೆ, ಅದ್ರಾಗಾಗಿ ನಿಲ್ಲಿಸಿದ್ದಾರೆ. ಹಣ ಬಿಡುಗಡೆ ಆದ್ರೆ ಮುಕ್ತಾಯ ಇರ್ತದೆ. ನೀವೇ ಬರ್ತೀರಲ್ಲ, ಫಸ್ಟ್ ಆಮೇಲೆ ರೈಸ್ ಮಾಡ್ತಾರೆ, ಶಾಸಕರು ಬಂದು ರೈಸ್ ಮಾಡ್ತಾರೆ. ಈಗ ಮುಂದೆ ಅನುದಾನ ಬಂದಿದ್ದು ಕಡಿಮೆ. ಈಗ ಒಂದು 4 ವರ್ಷ BJP ಸರ್ಕಾರ ಇತ್ತು, ನಿಂತೋಯ್ತು. ₹1 ಬಿಡುಗಡೆ ಮಾಡಿಲ್ಲ, ನಿಂತೋಯ್ತು. ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಆನೇಕಲ್ ತಾಲೂಕಿನಲ್ಲಿ ಅಂತ ಎಷ್ಟು ರಸ್ತೆಗಳು ಮಾಡಿದ್ದಾರೆ, ಎಲ್ಲ ರಸ್ತೆಗಳು 6 ತಿಂಗಳಿಗೆ ಗುಂಡಿಮಯವಾಗಿದೆ ಅಂತ ಆರೋಪ ಮಾಡ್ತಾರೆ. ಈ ದೇಶದಲ್ಲಿ ಯಾವುದಾದ್ರು ರಸ್ತೆ ಶಾಶ್ವತವಾಗಿರ್ತದ? ಹೋಗ್ತಾ ಇರ್ತದೆ. ವಿವಿಟಿ ನಮ್ಮ ಸ್ಕೂಲ್ ರಸ್ತೆ ಇರ್ತೀವಿ ನಿಮಗೆ, ಅದರಲ್ಲಿ ಭಾರಿ ವಾಹನ ಓಡಾಡಂಗಿಲ್ಲ. ಭಾರಿ ವಾಹನಗಳೇ ಬರ್ತದೆ, ನೀರು ಗಾಡಿಗಳು ಬರ್ತದೆ, ರಸ್ತೆ ಹೋಗ್ತಾ ಇರ್ತದೆ. ಏನಾದರೂ ಮಾಡ್ತಿದ್ದಾರೆ ಅಂತ ಸರ್. ಹೌದು, 3 ವರ್ಷ ಅಂತ ಏನೋ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ನೀವು ಕೇಳ್ತಾ ಇದ್ದಾರಲ್ಲ, ಏನೋ ದಾಖಲಾತಿ ಇದೆಯಾ? ಈಗ ಒಂದು ಕೇಳಪ್ಪ, ಅಲ್ಲಿ ಈಗ ಮುಂದೆ ಹಳ್ಳಿಗಳ ರಸ್ತೆಯಲ್ಲಿ 3 ತಿಂಗಳಿಗೆ ಹೋಗಿರೋ ರಸ್ತೆ ಯಾವ್ದು ಹೇಳಿ ನೀವು? ದಾಖಲಾತಿ ಏನಾಯ್ತಾ? ಯಾವ್ದನ್ನ ಹಾಕಿ 3 ತಿಂಗಳು ಹೋಗಿರೋದು? ಯಾಕೆ ಸುಮ್ಮನೆ ಇಲ್ಲದ ಸ್ವಲ್ಪ ನೀವು ಶಾಸಕರ ಮೇಲೆ ಆರೋಪ ಮಾಡ್ತೀರಾ? ಈಗ ಸರ್, ಈಗ ಆರೋಪ ಮಾಡೋದು ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ಅವ್ರು ಆರೋಪ ಮಾಡ್ಬೇಕಾಗಿರೋದನ್ನೇ. ಈಗ ಅವ್ರು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ನಾನು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ಆ ಆಧಾರ ಸಮೇತ ಎತ್ಕೊಂಡ್ಬಂದು ಇಡಬೇಕಲ್ಲ ನಮ್ಮ ಮುಂದೆ, ಮೀಡಿಯಾ ಮುಂದೆ. ಈಗ ನಾನು ಹೇಳೋದು ಏನು, ಯಾವುದು ರಸ್ತೆನೇ ಸುಮಾರು ವರ್ಷಗಳು ಯಾವುದು ರಸ್ತೆ ಶಾಶ್ವತವಾಗಿರಲ್ಲ. ಯಾಕಂದ್ರೆ ಮಳೆಗಾಲ ಬಂದಾಗ ಬೆಂಗಳೂರಲ್ಲಿ ಭಾರಿ ವಾಹನಗಳು ಯಾವುದಿಲ್ಲ. ಆದ್ರೂ ಈ ನಮ್ಮ ಹಳ್ಳಿಗಳ ಕಡೆ ಈಗ ಎಲ್ಲ ಭಾರಿ ವಾಹನಗಳು ಬಂದು ಇದು ಕಾಂಕ್ರೀಟ್ ರಸ್ತೆಗಳು ಹಾಕಿದ್ರು ಕಿತ್ತೋಗ್ತಾ ಇದೆ. ಮಳೆ ಬರ್ತದೆ, ಮಳೆ ಬಂದಾಗ ನೀರು ಸ್ವಲ್ಪ ಇದಿಟ್ಕೊಂಡು ಗುಂಡಿ ಆಗೋದು ಸರ್ವೇ ಸಾಮಾನ್ಯ. ಅದನ್ನೇ ದೊಡ್ಡದಾಗಿ ಬಿಚ್ಚಿಸೋದು ತಪ್ಪು. ಆಮೇಲೆ ಶ್ರೀನಿವಾಸ್ ಅವರು ಒಂದು ಆರೋಪ ಮಾಡ್ತಾರೆ ಶಿವಣ್ಣ ಮೇಲೆ. ಕಾಂಪೌಂಡ್ ಹಾಕ ಅಂತ ಹೇಳ್ಬಿಟ್ಟು ಸುಳ್ಳೆಡೆ ಗೆದ್ಬಿಟ್ಟೆ ಅಂತ ಒಂದು ಆರೋಪ ಮಾಡ್ತಾರೆ. ನೀವು ನಿಮ್ಮ ಮೀಡಿಯಾದಲ್ಲೇ ಬಂದಿದೆ. ಜೊತೆಗೆ ಅದೇ ಶಿವಣ್ಣವರು ರೌಡಿ ಶೀಟ್ಗಳನ್ನ ಫ್ಲೆಕ್ಸ್ಗಳಲ್ಲಿ ಅಕ್ಕಪಕ್ಕ ಯಾರು ರೌಡಿ ಇದ್ದಾರೆ ಅದನ್ನ ತೋರ್ಸ್ಬೇಕಲ್ಲ, ಬಿತ್ತಿಸ್ಬೇಕಲ್ಲ. ಹೆಸರು ತೋರಿಸಿ ಮಾರ್ಕ್ ಮಾಡಕ್ ಹೇಳಪ್ಪ ಅವ್ರಗ. ನಾನು ಹೇಳ್ತೀನಿ ಕೇಳಪ್ಪ. ಶ್ರೀನಿವಾಸ್ ಅವರು ಅವರೇ ಕಾರ್ಯಕರ್ತರು, ಹೆಬ್ಬಗೋಡಿ ಕಾರ್ಯಕರ್ತರು, ಬಾಲಾಜಿ ಲೇಔಟಲ್ಲಿ ಅವ್ರ ಕಾರ್ಯಕರ್ತರು. ಅವ್ರ ಚುನಾವಣೆ ನಿಂತಾಗ 10 ಲಕ್ಷ ಕೊಡ್ತಾನೆ, ಅವ್ರಿಗೆ ಖರ್ಚು ಮಾಡಕ್ಕೆ ಕೊಡ್ತಾನೆ. ಅವ್ರದ್ದೇ ಹಾಕ್ಕೊಂಡು ಅವನ ಹತ್ರ 60 ಲಕ್ಷ ಸೆಟಲ್ಮೆಂಟ್ ಮಾಡ್ಕೊಡ್ತಾನೆ. ಅದನ್ನು ಹೋಗಿ
ಅವ್ರ ವರಿಷ್ಠರಿಗೆಲ್ಲ ಅವ್ರಿಗೆ ಅನುಮತಿ ತಂದವ್ರೆ. ಮೊನ್ನೆ ನಮ್ಮ ಆನಂದ್ ಬಾಬು ಅಂತ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು, ಅವನದೇ ಬಂದು ಕಾಂಪೌಂಡ್ ಹಾಕ್ಬಿಡ್ತಾನೆ. ಇನ್ನೊಂದು ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೆ ಬೇಕಾದ್ರೆ ಕಳಿಸ್ತೀನಿ. ಕಟ್ಟಿರೋ ಮನೆನ ಹೋಗಿ ನೆಲಸಮ ಮಾಡ್ತಾನೆ. ಕಟ್ಟಿರೋ ಮನೆನ ನೆಲಸಮ ಮಾಡಿ ಕಾಂಪೌಂಡ್ ಹಾಕ್ತಾನೆ. ಅದ್ರಿಗೆ ಹೆಬ್ಬಗೋಡಿನಲ್ಲಿ ಇದರಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತೀವಿ ನಾವು. ಆನಂದ್ ಬಾಬು ಕೊಡಕ್ಕೆ ಬರ್ತಾನೆ, ಎಲ್ಲಿ ಸೂರ್ಯ ಸಿಟಿನಲ್ಲಿ ಕಂಪ್ಲೇಂಟ್ ಆಗ್ತದೆ. FIR ಮಾಡ್ಸಲ್ಲ, ನಾನೇನೆ ಮಾಡ್ಸಲ್ಲ, ಬೇಡ ಎಲ್ಲರೂ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡ್ಸಲ್ಲ. ಆಮೇಲೆ ಕೂತು ಮಾತ್ರ ಬಗೆಹರಿಸ್ಕೊಳ್ತಾರೆ. ಒಂದು ಸೈಟ್ ಮಾತ್ರ ಕಾಂಪೌಂಡ್ ಆಗಿ ಇಟ್ಟಿದ್ದಾನೆ. ಆಗ್ದಿರ ಹೇಳ್ತಾರ. ಈಗ ಅಂತದೇನಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಒಂದು ಕಾಂಪೌಂಡ್ ಆಗಿರೋದು ನಿದರ್ಶನ ಕೊಟ್ಟರೆ ನೀವು MLA ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ, ಒಂದು ಪುರಾವೆ ತಗೊಂಡ್ಬಂದು ನೀವು ಮೀಡಿಯಾ ಮಾಡಿ ನಾವು ಬರ್ತೀವಿ ಬಹಿರಂಗ ಚರ್ಚೆಗೆ. ನಾಳೆನೆ ಬರ್ತೀವಿ, ಇವತ್ತಿನೂ ಬರ್ತೀವಿ. ರಾತ್ರಿ ಮನೆ ಇರ್ತದೆ, ಅಲ್ಲೊಂದು ದೇವಸ್ಥಾನ ಇರ್ತದೆ, ನಮ್ಮ SCಗಳೇ ಅವರು ಬೆಳಗ್ಗೆ ಹೊತ್ತು ತಪ್ಪುತ್ತಾರೆ. ಲೈವ್ ಪೊಲೀಸರು ಇರ್ತಾರೆ, ಅಲ್ಲಿ ಪೊಲೀಸರೆಲ್ಲ ಇರ್ತಾರೆ, ACP ಫೋನ್ ಮಾಡ್ತಾರೆ, ಲೈವ್ ಅವ್ರ ಹೆಸರನ್ನ ಹೇಳ್ತಾರೆ. ಅಲ್ಲಿ ಬ್ರಹ್ಮಾವತಿ